ಭಾರತದ ಅಸ್ತ್ರಕ್ಕೆ ನಡುಗ್ತಾ ಇದೆ ಪಾಕಿಸ್ತಾನ. ಜಲಯುದ್ಧಕ್ಕೆ ಒಣಗಿದ ಚೆನಾಬ್ ನದಿ. ಉಗ್ರರ ಬೇಟೆಗೆ ಹೇಗಿದೆ ಆಪರೇಷನ್? ಬೇಟೆ ಶುರು. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯಲ್ಲಿ ಮಹತ್ವದ ವಿಷಯಗಳು ಬಯಲಾಗ್ತಾ ಇದೆ. ಎನ್ಐಎ ತುಂಬಾ ಡೆಪ್ತ್ ಆಗಿ ತನಿಖೆಯನ್ನ ಮಾಡ್ತಾ ಇದೆ. ಈ ಒಂದು ಪಹಲ್ಗಾಮ್ ನರಮೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಸಾಕ್ಷ್ಯಗಳು ಸಿಗ್ತಾ ಇದಾವೆ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಲಾಗ್ತಾ ಇರುವಂತದ್ದು. ಉಗ್ರರ ಸಹಚರರ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ಏಪ್ರಿಲ್ 15ರಂದೇ ಪಹಲ್ಗಾಮ್ ತಲುಪಿದ್ದಂತ ಉಗ್ರರು ಏಪ್ರಿಲ್ 15ನೇ ತಾರೀಕೆ ಹೋಗಿದ್ರು ಪಹಲ್ಗಾಮ್ಗೆ. ಅಂದ್ರೆ ಏಪ್ರಿಲ್ 22ನೇ ತಾರೀಕಲ್ವಾ ಈ ಘಟನೆ ಆಗಿದ್ದು. 7 ದಿನ ಮುಂಚೆನೆ ಬಂದಿದ್ರು ಪಹಲ್ಗಾಮ್ಗೆ. ದಾಳಿಗೂ 2 ದಿನಗಳ ಮಧ್ಯೆ ಬೈಸರನ್ನಲ್ಲಿ ಠಿಕಾಣಿ ಹೂಡಿದ್ರು. ದಾಳಿಗೂ 2 ದಿನ ಮುಂಚೆ ಅಂದ್ರೆ ಏಪ್ರಿಲ್ 20ನೇ ತಾರೀಕು. ಆಕ್ಚುಲಿ ಅವರ ಪ್ಲಾನ್ ಪ್ರಕಾರ ಅವ್ರು ಏನಾದರೂ ಈ ದಾಳಿಯನ್ನ ಮಾಡಿದಿದ್ರೆ ಅದು ಏಪ್ರಿಲ್ 20ನೇ ತಾರೀಕೆ ಆಗಬೇಕಾಗಿತ್ತು ಅಥವಾ 21ನೇ ತಾರೀಕೆ ಆಗಬೇಕಾಗಿತ್ತು. ಬಿಕಾಸ್ ಅವತ್ತು ಮಳೆ ಬಂದಂತ ಕಾರಣಕ್ಕೋಸ್ಕರ 22ನೇ ತಾರೀಕಿಗೆ ಅವರ ನರಮೇಧ ನಡೆದಿದ್ದು. ಇಲ್ಲಾಂದ್ರೆ 20ನೇ ತಾರೀಕು ಆಗ್ತಾ ಇತ್ತು, ಇಲ್ಲಾಂದ್ರೆ 21ನೇ ತಾರೀಕು ಆಗ್ತಾ ಇತ್ತು. ಬೈಸರನ್ ಜೊತೆ ಇನ್ನು 3 ಪ್ರವಾಸಿ ತಾಣವನ್ನ ಟಾರ್ಗೆಟ್ ಮಾಡಿದಂತ ಉಗ್ರರು. ಭದ್ರತಾ ಕಾರಣಗಳಿಂದಾಗಿ 3 ಸ್ಥಳದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಭದ್ರತಾ ಕಾರಣಗಳಿಂದಾಗಿ 3 ಸ್ಥಳದಲ್ಲಿ ದಾಳಿಯನ್ನ ಮಾಡಲಿಲ್ಲ ಉಗ್ರರು. ಯಾಕೆಂದ್ರೆ ಭದ್ರತೆ ಇತ್ತು, ಅಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಒಂದ್ ಕಡೆ ದಾಳಿಯನ್ನ ಮಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಬಿಕಾಸ್ ಗನ್ ನೋಡ್ತಿದ್ದ ಹಾಗೆ ಆರ್ಮಿಯವರು ಅಟ್ಯಾಕ್ ಮಾಡಿರೋರು. ಬೈಸರನ್ನಲ್ಲಿ ಭದ್ರತೆ ಇಲ್ಲದ ಹಿನ್ನೆಲೆಯಲ್ಲಿ ದಾಳಿಗೆ ಸ್ಕೆಚ್ ಅನ್ನ ಹಾಕಿದ್ದ ಉಗ್ರರು. ಅಲ್ಲಿ ಬೈಸರನ್ನಲ್ಲಂತೂ ಭದ್ರತೆನೇ ಇರಲಿಲ್ಲ. ಕಂಪ್ಲೀಟ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿತ್ತು. ಅಲ್ಲಿ ಸೆಕ್ಯೂರಿಟಿನೇ ಇರಲಿಲ್ಲ. ಇಡೀ ಕಾಶ್ಮೀರ, ಜಮ್ಮು ಆದ ಫುಲ್ ಎಲ್ಲೇ ನೋಡಿದ್ರು ಕೂಡ ರಾಜ್ಯದಾದ್ಯಂತ ಫುಲ್ ಆರ್ಮಿಯವರು ಕಾಣಿಸ್ತಾರೆ, ಪೊಲೀಸರು ಕಾಣಿಸ್ತಾರೆ. ಆದ್ರೆ ಈ ಬೈಸರನ್ ಒಂದು ಮೇನ್ ಹಾಟ್ಸ್ಪಾಟ್ ಅದು. ಆ ಒಂದು ಜಾಗದಲ್ಲಿ ಒಬ್ಬನೇ ಒಬ್ಬ ಪೊಲೀಸ್ ಇರಲಿಲ್ಲ, ಒಬ್ಬನೇ ಒಬ್ಬ ಆರ್ಮಿಯವರು ಇರಲಿಲ್ಲ. ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾಗಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿತ್ತು. ಅಲ್ಲಿ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಫೇಲ್ಯೂರ್, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸೊ ಹೀಗಾಗಿ ಅಲ್ಲಿ ಸೆಕ್ಯೂರಿಟಿ ಇರಲಿಲ್ವಲ್ಲ, ಅಲ್ಲಿ ದಾಳಿಯನ್ನು ಮಾಡಿದ್ರು. 6 ಕಣಿವೆ, ಅಮ್ಯೂಸ್ಮೆಂಟ್ ಪಾರ್ಕ್, ಬೇತಾಬ್ ಕಣಿವೆ, 3 ಪ್ರವಾಸಿ ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು ಉಗ್ರರು. ಕಾಶ್ಮೀರದಲ್ಲಿ 3 ಸ್ಯಾಟಲೈಟ್ ಫೋನ್ಗಳ ಬಳಕೆ ಕೂಡ ಗೊತ್ತಾಗಿದೆ. 2 ಸ್ಯಾಟಲೈಟ್ ಫೋನ್ಗಳ ಸಿಗ್ನಲ್ ಪತ್ತೆ ಆಗಿದೆ. ಸದ್ಯ 2,500 ಶಂಕಿತರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. 2,500 ಜನರಲ್ಲಿ 186 ಜನರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಬೈಸರನ್ ಬಿಟ್ಟು 3 ಪ್ರವಾಸಿ ಸ್ಥಳ ಟಾರ್ಗೆಟ್ ಮಾಡಿದ್ರು ಉಗ್ರರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ಎನ್ಐಎ ತುಂಬಾ ಡೆಪ್ತ್ ಆಗಿ ತನಿಖೆಯನ್ನ ಮಾಡ್ತಾ ಇದೆ. ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಗ್ತಾ ಇರುವಂತದ್ದು. ಒಂದು ಪಾಕಿಸ್ತಾನದ ಬಗ್ಗೆ ಸಾಕ್ಷ್ಯ, ಇನ್ನೊಂದ್ ಕಡೆ ಅಲ್ಲಿ ಸ್ಥಳೀಯರು ಕೂಡ ಇದಕ್ಕೆ ಅಂದ್ರೆ ಕೈ ಜೋಡಿಸಿದ್ರು ಅನ್ನುವಂಥದ್ರ ಬಗ್ಗೆ ಸಾಕ್ಷ್ಯ ಸಿಗ್ತದೆ. ಇದರ ಜೊತೆಗೆ ಇನ್ನೊಂದು 3 ಸ್ಥಳಗಳನ್ನ ಗುರುತಿಸಿದ್ರು. ಅದರ ಜೊತೆಗೆ ಸ್ಯಾಟಲೈಟ್ ಫೋನ್ಗಳು ಕೂಡ ಸಿಕ್ಕಿರುವಂತದ್ದು. ಏನೇನೆಲ್ಲ ಮಾಹಿತಿ ಸಿಗ್ತದೆ, ಅಪ್ಡೇಟ್ಸ್ಗಳು ಸಿಗ್ತಾ ಇರುವಂತದ್ದು ಎನ್ಐಎ ತನಿಖೆ ಬಗ್ಗೆ? ಪ್ರಮುಖವಾಗಿ ಈ ಒಂದು ದಾಳಿಯನ್ನು ನಡಿಬೇಕಾದ್ರೆ ಅದಕ್ಕೆ ಸ್ಥಳೀಯವಾಗಿ ಇಂಟೆಲಿಜೆನ್ಸನ್ನು ಪ್ರೊವೈಡ್ ಮಾಡಿದಂಥವ್ರು ಯಾರು? ಈ ದಾಳಿಯಲ್ಲಿ ಸ್ಥಳೀಯರ ನೇರವಾದಂತಹ ಕೈವಾಡಗಳಿದ್ದಾವೆ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಮತ್ತು ಸಾಕಷ್ಟು ಬಾರಿ ಕೇಳಿ ಬರ್ತಾ ಇದ್ವು ಪೃಥ್ವಿ. ಆದರೆ ಯಾವುದಕ್ಕೂ ಕೂಡ ಒಂದು ಸಬ್ಸ್ಟ್ಯಾನ್ಷಿಯಲ್ ಆಗಿರ್ತಕ್ಕಂಥ ಎವಿಡೆನ್ಸ್ಗಳು ಇಲ್ಲಿಯವರೆಗೂ ಲಭ್ಯ ಆಗಿರಲಿಲ್ಲ. ಭಾರತ ಸರ್ಕಾರ ಕೂಡ ಹೇಳ್ತೀವಿ, ಇಡೀ ಭಾರತ ಕೂಡ ಪಾಕಿಸ್ತಾನದ ಕೈವಾಡ ಇದರಲ್ಲಿದೆ. ಅಂದರೆ ಇವತ್ತು ಇಡೀ ಅಂತಾರಾಷ್ಟ್ರೀಯ ವಲಯದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ಅಂದರೆ ನಿಮ್ಮ ಬಳಿಯಲ್ಲಿರ್ತಕ್ಕಂಥ ಸಾಕ್ಷ್ಯಾಧಾರಗಳೇನು ಅಂತೇಳಿ. ಆ ನಿಟ್ಟಿನಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅತಿ ದೊಡ್ಡ ಮಟ್ಟದ ಒಂದು ತನಿಖೆಯನ್ನು ಕೈಗೊಳ್ತಾ ಇದೆ. ಇಡೀ ದೇಶಾದ್ಯಂತ, ಕೇವಲ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ತನಿಖೆಯನ್ನು ಕೈಗೊಳ್ತಾ ಇದೆ ಅಂತ ಅಲ್ಲ, ಇಡೀ ದೇಶಾದ್ಯಂತ ತನಿಖೆಯನ್ನು ಕೈಗೊಳ್ತಾ ಇದೆ. ಅದರಲ್ಲೂ ಆ ವಿಕ್ಟಿಮ್ಸ್ ಯಾರಿದ್ದಾರೆ, ಅವರ ಕುಟುಂಬಸ್ಥರು, ಆ ಸಂದರ್ಭದಲ್ಲಿ ಪ್ರವಾಸಕ್ಕೆ ಬಂದಿದ್ದಂಥವರು, ಅದರ ಜೊತೆಗೆ ಸ್ಲೀಪರ್ ಸೆಲ್ಸ್ ಮೂವ್ಮೆಂಟ್ ಏನಿದೆಯಾ ಅಂತ ಒಂದು ಕಡೆಯಿಂದ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಈ ಉಗ್ರರ ಮುಖ್ಯವಾದಂಥ ಗುರಿಯಾಗಿದ್ದೇನು, ಯಾವುದನ್ನು ಟಾರ್ಗೆಟ್ ಮಾಡ್ತಿದ್ರು ಅಂತೇಳಿ ನಮಗೆ ಬಹುತೇಕವಾಗಿ ನೆನಪಿರುತ್ತೆ. ಉಗ್ರರ ಫೇವರೇಟ್ ಪ್ಲೇಸ್ ಯಾವುದಾಗಿತ್ತಂದ್ರೆ ಕಾಶ್ಮೀರದ ಲಾಲ್ ಚೌಕ್. ಕಾಶ್ಮೀರದ ಲಾಲ್ ಚೌಕ್ ಅಂದರೆ ಅಲ್ಲಿ ಆ ರಕ್ತವನ್ನು ಅತಿ ಹೆಚ್ಚಾಗಿ ಅದು ಕಂಡಿತ್ತೆ ಹೊರತು ಖುಷಿಯನ್ನು, ನಗುವನ್ನು ಕಂಡಿರಲಿಲ್ಲ. ಅದನ್ನು ಯಾವಾಗ ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 35A ತೆಗೆದು ಹಿಂಪಡೆದುಕೊಳ್ಳೋದಾಗುತ್ತೋ ಅದಾದ ಬಳಿಕವೇ ನೋಡಿ ಅಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ, ಶಾಂತಿ ನೆಲೆಸೋದಕ್ಕೆ ಶುರುವಾಯಿತು. ಆದರೆ ಉಗ್ರರಿಗೆ ಎಲ್ಲಿ ಶಾಂತಿ ನೆಲೆಸುತ್ತೋ ಅಲ್ಲಿ ಅವರಿಗೆ ಉಗ್ರರಿಗೆ ಕೆಲಸ ಏನಿರುತ್ತೆ. ಇದೇ ಕಾರಣದಿಂದಾಗಿ ಸ್ಥಳೀಯರನ್ನು ಒಂದು ಸಾಕಷ್ಟು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆದರೆ ಸ್ಥಳೀಯ ಉಗ್ರಗಾಮಿಗಳು ಏನು ಈ ಒಂದು ಉಗ್ರ ಸಂಘಟನೆಗಳ ಜಾಯ್ನ್ ಆಗ್ತಾ ಇದ್ದಾರಲ್ಲ, ಅದರಲ್ಲಿ 90%ಕ್ಕಿಂತ ಹೆಚ್ಚು ಕಡಿಮೆ ಆಗಿತ್ತು. ಆದರೆ ಉಳಿದಂಥ ಪಳೆಯುಳಿಕೆಗಳಿದ್ದಾವೆ, ಆ ಪಳೆಯುಳಿಕೆಗಳನ್ನು ಬಳಸಿಕೊಂಡು ಮತ್ತಷ್ಟು
ದಾಳಿಯನ್ನು ಸಂಘಟಿಸಿ ಹೇಗಾದರೂ ಮಾಡಿ ಅಲ್ಲಿ ಮತ್ತೆ ಆ ಅಶಾಂತಿಯನ್ನು ಕದಡೋದಕ್ಕೆ ಪ್ರಯತ್ನಗಳಾಗ್ತಾ ಇದ್ವು. ಅದರ ಭಾಗವಾಗಿಯೇ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಯಾರೇ ಹೋದರೂ, ಎಸ್ಪೆಷಲಿ ಕಾಶ್ಮೀರದಲ್ಲಿ 3-4 ಪ್ರಮುಖವಾದಂಥ ಸ್ಥಳಗಳಿದ್ದಾವೆ. ಆ ಸ್ಥಳಗಳಿಗೆ ಹೋಗೋದು, ಅಲ್ಲಿರ್ತಕ್ಕಂಥ ಗಾರ್ಡನ್ ಇರ್ಬೋದು, ಅಥವಾ ಅಲ್ಲಿ ಒಂದು ಈ ಪಹಲ್ಗಾಮ್ ರೀತಿಯಾಗಿರ್ತಕ್ಕಂಥ ಸ್ಥಳಗಳಿರ್ಬೋದು, ಬಾರಾಮುಲ್ಲಾ ಇರ್ಬೋದು, ಇಲ್ಲಿರ್ತಕ್ಕಂಥ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಅವುಗಳಿಗೆ ಹೋಗುವಂಥದ್ದು ಇರ್ಬೋದು. ಅವುಗಳನ್ನೇ ಟಾರ್ಗೆಟ್ ಮಾಡಿಬಿಟ್ರೆ ಯಾರೂ ಅಲ್ಲಿ ಬರೋದಿಲ್ಲ ಪ್ರವಾಸಿಗರು, ಮತ್ತು ಸಾವು ನೋವಿನ ಸಂಖ್ಯೆ ಕೂಡ ಅತಿ ದೊಡ್ಡ ಮಟ್ಟಕ್ಕೆ ಏರಿಸಬಹುದು ಅನ್ನುವಂಥ ಹುನ್ನಾರವನ್ನು ರೂಪಿಸಿದ್ರು. ಆದರೆ ಅಲ್ಲೆಲ್ಲ ಭದ್ರತೆಯ ವ್ಯವಸ್ಥೆ ಇತ್ತು. ಹೀಗಾಗಿ ಅವರು ನೋಡ್ತಾ ಇದ್ದಾಗ ಅವರ ಕಣ್ಣಿಗೆ ಬಿದ್ದಿದ್ದು ಈ ಪಹಲ್ಗಾಮ್ ಬಳಿಯಲ್ಲಿ ಇರ್ತಕ್ಕಂಥ ಬೈಸರನ್ ಅಂತ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಏನು ಹೇಳ್ತೀವಿ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭದ್ರತೆ ಇರಲಿಲ್ಲ. ಯಾಕಂದರೆ ಈ ಒಂದು ಪಹಲ್ಗಾಮ್ ಮೂಲಕವಾಗಿಯೇ ಮುಂಬರುವಂಥ ಕೆಲ ಸಮಯದಲ್ಲಿ ಈ ಅಮರನಾಥ್ ಯಾತ್ರೆ ಶುರುವಾಗುತ್ತೆ. ಯಾರೇ ಅಮರನಾಥ್ ಯಾತ್ರೆಗೆ ಬಂದಂಥವರು ಪಹಲ್ಗಾಮಲ್ಲಿ ಉಳಿದುಕೊಳ್ಳುವಂಥದ್ದು ಕೂಡ ಇದೆ. ಹೀಗಾಗಿ ಆ ಒಂದು ರೂಟ್ಗಳನ್ನು ಸ್ಯಾನಿಟೈಸ್ ಮಾಡೋಕ್ಕಿಂತ ಮುಂಚಿತವಾಗಿ ಬಂದ್ ಮಾಡಲಾಗಿರುತ್ತೆ. ಈ ಬೈಸರನ್ನಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಟಿವಿಟಿ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಪ್ರವಾಸಿಗರನ್ನು ಬಿಡ್ತಾ ಇರಲಿಲ್ಲ ಅಂತಕ್ಕಂಥ ಮಾತಿದ್ದಾವೆ. ಮೊದಲ ಇದು ಸರ್ವಪಕ್ಷ ಸಭೆಯಲ್ಲಿಯೇ ಈ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿತ್ತು. ಹೇಳದೆ ಕೇಳದೆ ಸ್ಥಳೀಯ ಒಂದು ಅಥಾರಿಟಿಗಳಿಗೆ ಮಾಹಿತಿಯನ್ನೇ ಕೊಡದೆ ಅಲ್ಲಿ ಪ್ರವಾಸಿಗರು, ಅಲ್ಲಿ ಟೂರ್ ಗೈಡ್ಗಳು ಯಾರಿರ್ತಾರೆ ಮತ್ತು ಸ್ಥಳೀಯರು ಇದನ್ನು ಒಂದು ಈ ರೀತಿಯಾಗಿ ಅಲ್ಲಿ ಪ್ರವಾಸಿಗರು ಬರೋ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ತ್ವರಿತಗೊಳಿಸಲಾಗ್ತಾ ಇದೆ. ಇನ್ನು ಈ ತನಿಖೆ, ಈ ಒಂದು ದಾಳಿಗೆ ಸಹಕಾರವನ್ನು ಪಡೆದುಕೊಂಡವರಲ್ಲಿ ಪ್ರಮುಖವಾಗಿ ಒಂದು ಸ್ಯಾಟಲೈಟ್ ಫೋನ್ಗಳನ್ನು ಬಳಕೆ ಮಾಡಿಕೊಂಡಿರ್ಬೋದು, ಜೊತೆಗೆ ಚೈನೀಸ್ ನೇವಿಗೇಷನ್ ಸಿಸ್ಟಮ್ ಅನ್ನು ಬಳಕೆ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಆ ಕಾರಣದಿಂದಾಗಿ ಈಗ ಅವರು ಏಪ್ರಿಲ್ 15ನೇ ತಾರೀಕೆ ಬಂದಿದ್ರು ಅನ್ನುವಂಥದ್ದು ಇದೆಯಲ್ಲ ಪಹಲ್ಗಾಮ್ಗೆ, ಅಂದ್ರೆ ಈ ಒಂದು ಘಟನೆ ಆಗಿದ್ದು ಏಪ್ರಿಲ್ 22ನೇ ತಾರೀಕು. 7 ದಿನ ಮುಂಚೆನೆ ಬಂದಿದ್ರಲ್ಲ, ಎಲ್ಲಿದ್ರು, ಏನು ಮಾಡ್ತಾ ಇದ್ರು, ಅವರಿಗೆ ಯಾವ ರೀತಿಯಾಗಿ ಅಲ್ಲಿ ಸಪೋರ್ಟ್ ಸಿಗ್ತಾ ಇತ್ತು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಯಾವಾಗ ಬಾರ್ಡರ್ ಕ್ರಾಸ್ ಮಾಡಿದ್ದು, ಏನು ಎತ್ತ ಅಂತ ಎಕ್ಸಾಕ್ಟಾಗಿ ಆ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನದಲ್ಲಿ ಈಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಇರುವಂಥದ್ದು. ಈಗ 7 ದಿನಗಳ ಮುಂಚಿತವಾಗಿ ಬರಬೇಕಾದ್ರೆ ಇನ್ಫ್ಯಾಕ್ಟ್ ಅಲ್ಲಿ ದಾಳಿ ನಡೆಸಿರುವಂಥ 4 ಜನರಲ್ಲಿ 2 ಮಾತ್ರ ಹೊರಗಡೆಯಿಂದ ಬಂದಿರುವಂಥವ್ರು. ಪೃಥ್ವಿ 2 ಸ್ಥಳೀಯರೇ ಆಗಿರುವಂಥದ್ದು. ನಾವು ಅದನ್ನು ಕೂಡ ಮರಿಬಾರ್ದು. ಸ್ಥಳೀಯರು ಕೇವಲ ಕೈವಾಡ ಅಲ್ಲ, ಸ್ಥಳೀಯರೇ ಆ ದಾಳಿಯ ರೂವಾರಿ ಕೂಡ ಆಗಿರುವಂಥದ್ದು. ಯಾಕಂದರೆ ಅದರಲ್ಲಿ 2 ಸ್ಥಳೀಯರಿದ್ದರು, 2 ಪಾಕಿಸ್ತಾನದಿಂದ ಬಂದಂಥವರು, ಜೊತೆಗೆ ಒಂದು 7 ಜನರ ಒಂದು ತಂಡ ಇತ್ತು ಅನ್ನುವಂಥ ಮಾಹಿತಿಗಳಿದ್ದಾವೆ. ಅವರು ಇಲ್ಲಿ ಬಂದು ಇರಬೇಕಾದ್ರೆ ಖಂಡಿತವಾಗಿ ಆ ಸ್ಥಳೀಯ ಉಗ್ರ ನೆಟ್ವರ್ಕ್ ಏನಿದೆ ಅದು ಸಹಾಯವನ್ನು ಮಾಡಿರುವಂಥ ಸಾಧ್ಯತೆ ಇದೆ. ಆಮೇಲೆ ಎಲ್ಲ ಕಡೆ ಶಾಂತಿ ನೆಲೆಸಿದಾಗ ಯಾವುದೇ ಸಂಶಯ ಇಲ್ಲದಾಗ, ಯಾಕಂದ್ರೆ ಅವ್ರು ಯಾರು ಬರುವಂಥದ್ದು ಹೆದ್ದಾರಿಯಲ್ಲಿ ಬರೋದು ಅಥವಾ ಒಂದು ಪಾಸ್ಪೋರ್ಟನ್ನು ಇಟ್ಕೊಂಡು ಬರುವಂಥದ್ದು ಅಲ್ಲದ, ಯಾವುದೋ ಒಂದು ಕಾಡು ಮೇಡಿಂದ ಅಥವಾ ಆ ನದಿ ಭಾಗದಿಂದ ಬರುವಂಥದ್ದು. ಅದು ಅತ್ಯಂತ ಒಂದು ಗಾಢವಾಗಿರ್ತಕ್ಕಂಥ ಕಾಡು, ನದಿ, ಬೆಟ್ಟ ಮತ್ತು ತಗ್ಗು ಪ್ರದೇಶ ಇರುವಂಥ ಸ್ಥಳ ಅದು ಪಹಲ್ಗಾಮ್ ಅನ್ನುವಂಥದ್ದು. ಅಲ್ಲಿಗೆ ಬಂದಾಗ ಅದೇ ಕಾರಣದಿಂದಾಗಿ ಯಾರೆಲ್ಲ ಉಗ್ರರ ಫೆಸಿಲಿಟೀಸ್ ಇದ್ದಾರೆ ಅಥವಾ ಯಾರು ಉಗ್ರರಿಗೆ ಸಹಾಯ ಮಾಡಿದ್ದಾರೆ ಅನ್ನುವಂಥ ಸಂಶಯ ಇದೆ. ಆಲ್ರೆಡಿ ಅವರ ಮನೆಗಳನ್ನು ಕೂಡ ಕೆಡವಲಾಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. 9ರಿಂದ 10 ಮನೆಗಳನ್ನು ಕೆಡವಿದ್ದಾರೆ. ಅದರಲ್ಲಿ ನೇರವಾಗಿ ಉಗ್ರರು ಭಾಗವಾದಂಥವ್ರು ಇದ್ದಾರೆ, ಅದರಲ್ಲಿ ಉಗ್ರರಿಗೆ ಸಹಕಾರ ಮಾಡಿದಂಥವ್ರು ಇದ್ದಾರೆ. ಅಂಥವರ ಮನೆಗಳನ್ನೇ ಈಗ ಆಲ್ರೆಡಿ ನೆಲಸಮ ಮಾಡಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಯಾವುದೇ ಸಾಕ್ಷ್ಯಾಧಾರಗಳಿದ್ದಾಗಲೂ ಕೂಡ ಸದ್ಯದ ಮಟ್ಟಿಗೆ ತನಿಖೆಯನ್ನು ಮುಂದುವರಿಸ್ತಾ ಇದೆ. ನಾವು ಜನಸಾಮಾನ್ಯರಿಗೆ ಅಥವಾ ನಮಗೆ ಸಿಕ್ಕಿರುವಂಥ ಮೂಲಗಳ ಮಾಹಿತಿಗಳನ್ನು, ಕೆಲವು ಮಾಹಿತಿಗಳನ್ನು ಮಾತ್ರ ಇವತ್ತು NIA ರಿಲೀಸ್ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಈ ತನಿಖೆ ಅಂತೂ ಅತ್ಯಂತ ತ್ವರಿತವಾಗಿ ಆಗ್ತಾ ಇದೆ, ಅತ್ಯಂತ ಡೀಪ್ ಆಗಿರತಕ್ಕಂಥದ್ದು. ನಾವು 26/11 ನಡೆದಾಗಲೂ ಕೂಡ ಮುಂಬೈ ದಾಳಿಯಲ್ಲಿ ಇಷ್ಟರ ದೊಡ್ಡ ಮಟ್ಟದ ಒಂದು ತನಿಖೆಯನ್ನು ತ್ವರಿತವಾಗಿ ಗಮನಿಸಿರಲಿಲ್ಲ. ಆದರೆ ಈ ಬಾರಿ ಅಂಥ ತನಿಖೆ ನಡೀತಾ ಇದೆ. ತನಿಖೆ ನಡೆಯೋದ್ರ ಮಾತ್ರ ಅಲ್ಲ, ಈಗ ಬಂದಿರುವಂಥ ಉಗ್ರರನ್ನ ಹಿಡಿಯುವಂಥದ್ದು ಅಥವಾ ಅವ್ರನ್ನ ಹೊಡೆದು ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ. ಆ ಉಗ್ರರ ಫ್ಯಾಕ್ಟ್ರಿ ಏನಿದೆ ಪಾಕಿಸ್ತಾನ ಅನ್ನೋಂಥದ್ದು, ಅಲ್ಲಿ ಉಗ್ರರು ಸಿದ್ಧರಾಗ್ತಾನೆ ಇರ್ತಾರೆ ನಿರಂತರವಾಗಿ. ಅಲ್ಲಿಗೆ ಪೆಟ್ಟು ಕೊಡೋದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ವಿಶ್ರಾಮವನ್ನು ಭಾರತ ತೆಗೆದುಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಎಸ್ ಜೈಶಂಕರ್ ಅವರು ಅಮೆರಿಕದ ವಿದೇಶಾಂಗ ಸಚಿವರ ಜೊತೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅಮೆರಿಕ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಹೇಳಿದರು, ನೀವು ಶಾಂತಿಯನ್ನು ಕಾಪಾಡಿಕೊಳ್ಳಿ, ಪಾಕಿಸ್ತಾನ ಜೊತೆಯಲ್ಲಿ ಮಾತುಕತೆಯನ್ನು ಆಡಿ ಅಂತ. ಆಗ ಸ್ಪಷ್ಟವಾಗಿ ಜೈಶಂಕರ್ ಅವರು ಹೇಳಿದ್ದಾರೆ, ಈ ದಾಳಿಗೆ ಕಾರಣ ಆಗಿದಂಥವರು ಯಾರೇ ಇರಲಿ, ಕಾರಣ ಆದಂಥವರು, ಅವರಿಗೆ ಸಹಾಯ ಮಾಡಿದಂಥವರು, ಅವ್ರನ್ನ ಫೆಸಿಲಿಟೇಟ್ ಮಾಡಿದಂಥವರು, ಟ್ರೈನಿಂಗ್ ಮಾಡಿದಂಥವರು ಮತ್ತು ಕಿಂಗ್ ಪಿನ್ಸ್ ಯಾರನ್ನು ಬಿಡುವಂಥ ಮಾತೇ ಇಲ್ಲ, ನಾವು ಕ್ರಮವನ್ನು ತೆಗೆದುಕೊಂಡೇ ಕೊಳ್ತೀವಿ ಅಂತ ಹೇಳಿ ಜೈಶಂಕರ್ ಮತ್ತೊಮ್ಮೆ ಇವತ್ತು ಪ್ರದರ್ಶಿಸಿದ್ದಾರೆ.